ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ನ ಜನಸ್ಪಂದನ ಸಮಾವೇಶ ನಡೆಯಿತು. ಹಾಸನ ಸಮಾವೇಶದಲ್ಲಿ ಈ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ದೇವೇಗೌಡರನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ರು. ಎಚ್.ಡಿ. ಕೃಷ್ಣಪ್ಪ ಅವರು ನುಡಿದಿದ್ದಂತಹ ಭವಿಷ್ಯದ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಈ ವೇದಿಕೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು. ಎಚ್.ಡಿ. ಕೃಷ್ಣಪ್ಪ ಅವರು ಅಂದು ಯಾವ ಭವಿಷ್ಯ ಬರೆದಿದ್ರು ಅದನ್ನ ಯಾವ ಭವಿಷ್ಯ ಇವತ್ತು ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ರು ಆ ಭವಿಷ್ಯ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಎಚ್.ಡಿ. ಕೃಷ್ಣಪ್ಪ ಅವರು ಒಕ್ಕಲಿಗ ನಾಯಕರಾಗಿದ್ರು, ಮಾಜಿ ಸಚಿವರು ಇವರು 2010ರಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಭವಿಷ್ಯವನ್ನು ಕೂಡ ಅವರು ದಾಖಲು ಮಾಡಿದ್ದಾರೆ. ಭವಿಷ್ಯವನ್ನ ನುಡಿದು ಆ ಪತ್ರವನ್ನ ಅವರು ಬರೆದಿದ್ದಾರೆ. ಅದೇ ಒಂದು ಭವಿಷ್ಯವನ್ನ 14 ವರ್ಷಗಳ ನಂತರ ಸಿಎಂ ಸಿದ್ದರಾಮಯ್ಯ ಅದೇ ಹಾಸನದ ಒಂದು ಶಕ್ತಿ ಪ್ರದರ್ಶನದ ವೇಳೆ ಅವರು ಅದನ್ನ ಉಲ್ಲೇಖ ಮಾಡ್ತಾರೆ. ಅವರು ಒಂದ್ ಕಡೆ ಹೇಳಿದ್ರು 2010ರಲ್ಲಿ ಏನಂತ ಹೇಳಿದ್ರು, ಭವಿಷ್ಯ ನುಡಿದಿದ್ರು ಗೊತ್ತಾ? ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ. ಬರೆದಿದ್ರು ಎಚ್.ಡಿ. ಕೃಷ್ಣಪ್ಪನವರು, KR-ಪೇಟೆಯವರು. ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಎಚ್.ಡಿ. ಕೃಷ್ಣಪ್ಪ. ಮಿಸ್ಟರ್ ಎಚ್.ಡಿ. ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ. ಸೀನಿಯರ್ ಲೀಡರ್, ಒಕ್ಕಲಿಗ ಲೀಡರ್. ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಕಲಿಗರ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ತು ಕಟ್ಟಿದ್ದಾರೆ. ಆದ್ರೆ ಎಚ್.ಡಿ. ಕೃಷ್ಣಪ್ಪ ಹೇಳಿರೋದು ಇದು. ಅವರು ಪಕ್ಕಾ ಒಕ್ಕಲಿಗ. ಅವ್ರು ಹೇಳಿರೋದು, ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದ್ದೀರಿ ಹೇಳಿ ಅಪ್ಪ. ನಮಗೆಲ್ಲ ರಾಜಕೀಯ ವನವಾಸ ತಂದಂಥ ದೇವೇಗೌಡ ತನ್ನ ದುರಂತಗಳನ್ನ ತಾನೇ ನೋಡುವಂಥ ಕಾಲ ಬರುತ್ತೆ. ಈ ರೀತಿಯಾಗಿ ಎಚ್.ಡಿ. ಕೃಷ್ಣಪ್ಪ ಅವರು 2010ರಲ್ಲಿ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಪತ್ರವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಸೊ ಇದೇ ಪತ್ರವನ್ನ ಇವತ್ತು ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ನಾನು ಹೇಳಿದ್ರೆ ನನ್ನನ್ನ ಒಕ್ಕಲಿಗ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಾರೆ. ಆದ್ರೆ ಪಕ್ಕಾ ಒಕ್ಕಲಿಗ ನಾಯಕರಾಗಿದ್ದ ಎಚ್.ಡಿ. ಕೃಷ್ಣಪ್ಪ ಅವರು 2010ರಲ್ಲಿ ಬರೆದಂತಹ ಪತ್ರವನ್ನ ಇವತ್ತು ಅವರು ಉಲ್ಲೇಖ ಮಾಡಿದ್ರು. ಇದರಲ್ಲಿ ನಮಗೆಲ್ಲ ರಾಜಕೀಯ ವನವಾಸ ತಂದಂಥ ದೇವೇಗೌಡ ತನ್ನ ದುರಂತವನ್ನ ತಾನೇ ನೋಡುವಂಥ ಕಾಲ ಬರುತ್ತೆ ಅಂತ ಹೇಳಿ ಈ ಒಂದು ಹೇಳಿಕೆಯನ್ನ ಏನು ಬರೆದಿದ್ರು ಒಂದು ಭವಿಷ್ಯದ ರೂಪದಲ್ಲಿ, ಆ ಒಂದು ಭವಿಷ್ಯವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಆ ಸಮಾವೇಶದಲ್ಲಿ ಉಲ್ಲೇಖ ಮಾಡಿ ಡೈರೆಕ್ಟ್ ಆಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ JDS ಮೇಲೆ ಅವರು ಚಾರ್ಜ್ ಅನ್ನ ಮಾಡಿದ್ದಾರೆ. ಸೊ ನೋಡ್ತಿರುವಂತಹ ಸ್ಕ್ರೀನಲ್ಲಿ ಈಗ ಎಚ್.ಡಿ. ಕೃಷ್ಣಪ್ಪನವರು, ಇವರು ಮಾಜಿ ಸಚಿವರಾಗಿದ್ರು ಹಾಗೂ 1986ರಲ್ಲಿ ಹೆಗಡೆ ಸಂಪುಟದಲ್ಲಿ ಅವರು ಆರೋಗ್ಯ ಖಾತೆಯನ್ನ ಅವರು ನಿರ್ವಹಿಸಿದ್ರು. 2 ಬಾರಿ ಸಚಿವರು ಕೂಡ ಆಗಿದ್ರು ಅವರು. ಸೊ ಹಾಸನ ಭಾಗದಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕ ಅವರು. ಸೊ ಅವರು 2010ರಲ್ಲಿ ಬರೆದಂಥ ಒಂದು ಪತ್ರ ಏನಿತ್ತು ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ, ನಮಗೆಲ್ಲ ರಾಜಕೀಯ ವನವಾಸ ತಂದಂಥ ದೇವೇಗೌಡ ತನ್ನ ದುರಂತವನ್ನ ತಾನೇ ನೋಡುವಂಥ ಕಾಲ ಬರುತ್ತೆ ಅಂತ ಹೇಳಿ ಅವರು ಈ ಪತ್ರದಲ್ಲಿ ಬರೀತಾರೆ. ಸೊ ಆ ಭವಿಷ್ಯವಾಣಿಯನ್ನ ಇವತ್ತು 14 ವರ್ಷಗಳ ನಂತರ ಸಿಎಂ ಸಿದ್ದರಾಮಯ್ಯ ಹಾಸನದ ಅದೇ ವೇದಿಕೆಯಲ್ಲಿ ಅವರು ಈಗ ಉಲ್ಲೇಖವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.